ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಮೊನ್ನೆ ತಾನೇ ಅಂದರೆ ದಿನಾಂಕ 10/4/2024 PUC ಮೊದಲನೇ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಈ ರಿಸಲ್ಟಿಂದ ಯಾರಿಗಾದರೂ ಅಸಮಾಧಾನ ಇದೆ, ಫಾರ್ ಎಕ್ಸಾಂಪಲ್ ನನಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ಅಥವಾ ನನ್ನ ರೀಟೋಟ್ಲಿಂಗ್ ತಪ್ಪಾಗಿದೆ, ಸೊ ಅದಕ್ಕೆ ಸ್ಕ್ಯಾನ್ಡ್ ಕಾಪಿ ನಾನು ತರಿಸ್ಕೋಬೇಕು ಅಂತ ಅಂದರೆ ಸೊ KSEAB ವೆಬ್ಸೈಟಲ್ಲಿ ಯಾವ ರೀತಿ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ KSEAB ಅಂತ ಸರ್ಚ್ ಕೊಡಿ. ಓಕೆ, ಅದಾದಮೇಲೆ ಸೊ ಇಲ್ಲಿ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಕೋಬೇಕು, ಕೆಳಗಡೆ ನೋಡಿ ಲೇಟೆಸ್ಟ್ ನ್ಯೂಸ್ ಅಂತ ಇದೆಯಲ್ಲ, ಅಲ್ಲಿ ಬರ್ತಿದೆ ನೋಡಿ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಪೀಟರ್ಸ್ ಸ್ಟೂಡೆಂಟ್ಸ್. ಅಂದರೆ ನೀವೇನಾದರೂ ನಿಮ್ಮ ರಿಸಲ್ಟು ಇನ್ನೊಂದ್ಸಲ ನಾನು ಬರೀತೀನಿ ಸೆಕೆಂಡ್ ಎಕ್ಸಾಮಿಗೆ ರಿಜಿಸ್ಟರ್ ಆಗಿದ್ರೆ ಅದು ಆ ಲಿಂಕು ಅಲ್ಲಿದೆ ನೋಡಿ. ಫಾರ್ PU ಎಕ್ಸಾಮ್ ಟು April/May ಅಂತ ಇದೆ. ಅದ್ರ ಮುಂದೆ ಇನ್ನೊಂದು ಲಿಂಕ್ ಬರ್ತಿದೆ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ ಫಾರ್ ಸ್ಕ್ಯಾನ್ಡ್ ಕಾಪಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಆಫ್ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್. ಪ್ರಾರಂಭ ದಿನಾಂಕ ಯಾವಾಗಿದೆ 10/4/2024, ಕೊನೆಯ ದಿನಾಂಕ 16/4/2024. ಅವತ್ತೇ ಪೇಮೆಂಟಿಗೂ ಲಾಸ್ಟ್ ಡೇಟ್ ಇರುತ್ತೆ. ಸೊ ಕೆಳಗಡೆ ಬನ್ನಿ, ಅಪ್ಲಿಕೇಶನ್ ಸ್ಥಿತಿ, ಅಪ್ಲಿಕೇಶನ್ ಸ್ಟೇಟಸ್, ಆನ್ಲೈನ್ ಅಪ್ಲಿಕೇಶನ್. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ಡ್ ಕಾಪಿ, ಅಗೇನ್ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೊ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಪ್ರಸ್ತುತ ದ್ವಿತೀಯ PUC ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ನಮೂದಿಸಿ. ಸೊ ನಿಮಗೆ 2024 ಅಂತ ಇದೆಯಲ್ಲ, ಅದ್ರ ಮುಂದೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಫಿಲ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಮಾರ್ಕ್ಸು, ಯಾವ ಸಬ್ಜೆಕ್ಟು ಎಲ್ಲ ಕೆಳಗಡೆ ಬರುತ್ತೆ. ಸೊ ನೀವೇನು ಮಾಡ್ಕೋಬೇಕು, ನೀವು ಯಾವ ಸಬ್ಜೆಕ್ಟಿಗೆ ಆಯ್ಕೆ ಮಾಡ್ತೀರೋ ಇಲ್ಲಿ ಕೆಳಗಡೆ ನೋಡಿ ನೋ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಈ ಥರ ಆಪ್ಷನ್ ಬರುತ್ತೆ. ಎಸ್ ಅಂತ ಅಂದರೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ನೀವು ಎಷ್ಟು ಸಬ್ಜೆಕ್ಟಿಗಾದರೂ ಅಪ್ಲೈ ಮಾಡ್ಕೋಬೋದು. ನೀವು ಫಾರ್ ಎಕ್ಸಾಂಪಲ್ ಒಂದೇ ಸಬ್ಜೆಕ್ಟಿಗೆ ಅಪ್ಲೈ ಮಾಡಿದ್ರೆ ಒಂದು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಸ್ ಅಂತ ಮಾಡಬೇಕು. ಅದ್ರ ಮುಂದೆ ಅಮೌಂಟ್ ಬರುತ್ತೆ. ಸೊ ಒಂದು ಸಬ್ಜೆಕ್ಟಿಗೆ 530 ರೂಪೀಸ್ ಅಮೌಂಟ್ ಇದೆ. ಕೆಳಗಡೆ ನೀವು ಎಷ್ಟು ಅಪ್ಲೈ ಮಾಡ್ತೀರೋ ಕೆಳಗಡೆ ಟೋಟಲ್ ಅಮೌಂಟ್ ಬರುತ್ತೆ. ಅದಾದಮೇಲೆ ಕೆಳಗಡೆ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಇದೆಯಲ್ಲ, ಸೊ ನಿಮ್ಮ ಮೊಬೈಲ್ ನಂಬರು, ಅದನ್ನ ಮನೆ ಸಂಖ್ಯೆ, ಇಮೇಲ್ ID, ತಾಲೂಕು ಮತ್ತು ಪಿನ್ ಕೋಡ್ ಹಾಕಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಅಲ್ಲಿ ನೀವು ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ರೆ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಸೊ ದಿನಾಂಕ 14 ನಿಮ್ಗೆ ಏನಾಗುತ್ತೆ, ನಿಮ್ಮ ಮೊಬೈಲ್ ಸಂಖ್ಯೆಗೆ ಸ್ಕ್ಯಾನ್ ಕಾಪಿದು ಮೆಸೇಜ್ ಬರುತ್ತೆ. ಸೊ ನೀವೇನು ಮಾಡ್ಕೋಬೇಕು, ಅಲ್ಲಿ ನಿಮ್ಮ ಸ್ಕ್ಯಾನ್ ಕಾಪಿನ ಡೌನ್ ಮಾಡ್ಕೋಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬೈ ಬೈ.